ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ಜೊತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಪ್ರಾಡಕ್ಟು. ನಾನು ಯಾವಾಗಲೂ ತರಿಸ್ತಾನೆ ಇರ್ತೀನಿ ಈ ಒಂದು ಪ್ರಾಡಕ್ಟ್ನ. ಇದು ಸೆಕೆಂಡ್ ಟೈಮ್ ತರಿಸಿರೋದು ನಾನು. ಸೊ ಇವಾಗ ಇದರ ಅನ್ಬಾಕ್ಸಿಂಗ್ ಮಾಡೋಣ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತೀನಿ. ಸೊ ಹಾಗಾದರೆ ಇದರ ಅನ್ಬಾಕ್ಸಿಂಗ್ ಮಾಡ್ತೀನಿ ಇವಾಗ. ಮಾಡಿ. ಓಕೆ 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 ಯಾವಾಗಲೂ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿರುತ್ತಪ್ಪ ಮೀಶೋದಲ್ಲಿ. ಯಾರ್ಯಾರಿಗೆ ಯಾವ ಥರ ಬರುತ್ತೋ ಗೊತ್ತಿಲ್ಲ, ನನಗಂತೂ ಕರೆಕ್ಟಾಗಿ ಕೊಡ್ತಾರೆ. ಎಸ್, ಕಲರ್ ಸೂಪರ್ ಚೆನ್ನಾಗಿದೆ ಅಲ್ಲ? ಯಾ. ಇವತ್ತು ನಾನು ಆರ್ಡರ್ ಮಾಡಿ ತರಿಸಿರೋಂತಹ ಪ್ರಾಡಕ್ಟ್ ಬಂದು ಶೂ. ಲೇಸ್ ಇದೆಯಾ? ಯಾವಾಗ ನೀನು ಲೇಸ್ ಇಲ್ದಿರೋದು ಲೇಸ್ ತರಿಸ್ತೀನಿ ನಾನು. ಈಗ ಯಾಕೆ ವಿತ್ ಲೇಸ್ ತರಿಸಿದ್ದೀನಿ ಅಂದರೆ, ನನಗೆ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕಾದ್ರೆ ಏನಾಗುತ್ತೆ ಅಂತಂದರೆ ನನಗೆ ಲೇಸ್ ಇರೋವಂಥದ್ದು ಬೇಕಾಗತ್ತೆ. ಸೊ ಹಾಗಾಗಿ ಲೇಸ್ ಇರೋಂತಹ ಒಂದು ಶೂನ ನಾನು ತರಿಸಿರೋದು. ಮತ್ತು ಲೈಟ್ ವೆಯ್ಟ್ ಇದೆ, ಜಾಸ್ತಿ ಏನು ವೆಯ್ಟ್ ಇಲ್ಲ. ಆಮೇಲೆ ಲೇಸ್ ಇದೆ ಗ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು. ಮತ್ತು ಇದೇನು ಅಂತಂದರೆ ಎಲ್ಲೂ ಇರಿಟೇಷನ್ ಆಗೋದಿಲ್ಲ. ನೋಡಿ, ನಿಮಗಿಲ್ಲಿ ಕಾಣಿಸ್ತಾ ಇದೆ, ಎಲ್ಲೂ ಇರಿಟೇಷನ್ ಆಗೋಲ್ಲ, ಸ್ಮೂತಾಗಿದೆ, ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಆಮೇಲೆ ಏನು ಅಂತಂದರೆ ಒಳಗಡೆ ಕೂಡ ಈ ಥರ ಕುಷನ್ ಥರ ತುಂಬ ಸ್ಮೂತಾಗಿದೆ, ಹಾರ್ಡ್ ಆಗಿಲ್ಲ. ಸೊ ಶೂ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಹಾಕಿದಾಗ ಹಾರ್ಡ್ ಆಗೋದು, ಮತ್ತು ಕಾಲು ನೋವು ಬರೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬ್ಯಾಕ್ ಸೈಡು ಅಷ್ಟೇ ಸ್ಕಿಡ್ ಆಗೋದಿಲ್ಲ. ಸ್ಕಿಡ್ ಆಗೋಲ್ಲ. ಆ್ಯಕ್ಚುಲಿ ಈ ಥರ ಕೊಟ್ಟರೆ ಜಿಗ್ಜಾಗ್ ಥರ ಒಂದು, ಆಮೇಲೆ ಇಲ್ಲಿ ಗೊತ್ತಾಗ್ಬಿಡತ್ತೆ, ಇಲ್ಲಿ ನೋಡು ಈ ಥರ ಒಂಥರ ಇರುತ್ತೆ. ಇದು ಬಂದರೆ ಎಲ್ಲೂ ನೀರೆಲ್ಲ ಆಗಿರ್ಬೋದು, ಎಲ್ಲಾದರೂ ಹಾಕ್ಕೊಂಡ್ರೆ ಸ್ಕಿಡ್ ಆಗಲ್ಲ. ವಿತ್ ವಾಷಬಲ್ ಇದು. ಹಾಂ ಹೌದು, ಅಂದರೆ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ವರ್ಕೌಟ್ ಮಾಡಬೇಕಾದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಬಟ್ ಇದೇನಾಗುತ್ತೆ ಅಂದರೆ ಈ ಥರ ಇದ್ದಾಗ ಸ್ಕಿಡ್ ಆಗೋದಿಲ್ಲ, ಆರಾಮಾಗಿ ಹಾಕ್ಬೋದು. ಕರೆಕ್ಟಾಗಿ ಕೊಟ್ಟಿದ್ದ. ಹಾಂ, ಇದು ಓಕೆ. ವಾಟ್ ಹ್ಯಾಪೆಂಡ್, ಎಲ್ಲೋ ಮಿಸ್ಟೇಕ್ ಇದೆಯಲ್ಲ. ಎಸ್, ಹೌದು, ಇಲ್ಲ ಹೌದು ಹೌದು ಅನ್ಸುತ್ತೆ. ಇಲ್ಲ ಹಾಕಿದಾಗ ಕರೆಕ್ಟ್ ಆಗುತ್ತೆ. ಇಲ್ಲ ಹಾಕಿದಾಗ ಕರೆಕ್ಟ್ ಆಗುತ್ತೆ. ಐ ಥಿಂಕ್ ಸೊ, ಹಾಕಿದಾಗ ಕರೆಕ್ಟ್ ಆಗುತ್ತೆ ಅಲ್ವಾ? ಇಲ್ಲ, ಹಾಕಿದಾಗ ಕರೆಕ್ಟ್ ಆಗುತ್ತೆ. ಹೌದಾ? ಹಾಕಿ ನೋಡ್ಬೇಕು. ಎಲ್ಲ ಮಿಸ್ ಹೊಡಿತು, ಅದು ಬೇರೆ ಇದು ಬೇರೆ ಅಂತ ಅನ್ಸುತ್ತೆ. ಈಗ ತಾನೇ ಹೇಳಿದ್ರೆ ಅಂದರೆ ಬರಲ್ಲ. ಕಾಲಿನ ಅಂದರೆ ಇದು ಹೌದು, ಬಟ್ ಆ ಕಾಲು ಈ ಕಾಲನ್ನ ಎರಡನ್ನೂ ಲೆಫ್ಟ್ ಬಿಡುತ್ತೆ. ಇದೆ ಕರೆಕ್ಟ್ ಆಗಿದೆಯಾ? ಯಾವಾಗಲೂ ಚೆಕ್ ಮಾಡಬೇಕಾದ್ರೆ ಉಲ್ಟಾ ಬಂದಿದೆಯೋ ಅಂತ ಒಂದ್ಸರಿ ಅನ್ಸುತ್ತೆ ಆನ್ಲೈನಲ್ಲಿ ತರಿಸ್ಬೇಕಾದ್ರೆ. ಸೊ ಅವಾಗ ಈ ಥರ ಚೆಕ್ ಮಾಡ್ಕೊಬಿಡಿ. ಉಲ್ಟಾ ಇಟ್ಟರೆ ಶೇಪಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ವಾ? ಹಾಗಾಗಿ ನೋಡಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಈ ಥರ ಅಂತ ಗೊತ್ತಾಗುತ್ತೆ. ಅದು ನಾನು ಹಾಕಿಲ್ಲ ಅಲ್ವಾ, ಹೊಸ್ತಲ್ವಾ, ಹೆಂಗೆ ಬೇಕಂಗೆ ಬೆಂಡ್ ಆಗಿದೆ. ಸೊ ಹಾಗಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಇವಾಗ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಮತ್ತು ಬ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಆ್ಯಕ್ಚುಲಿ ಪಿಕ್ಚರಲ್ಲಿ ನೋಡಿದಾಗ ಇದು ರೆಡ್ಡು ಮತ್ತು ಬ್ಲ್ಯಾಕ್ ಥರ ಕಾಣಿಸ್ತು, ಬಟ್ ತರಿಸಿದಾಗ ಇದು ಪಿಂಕ್ ಆಗಿದೆ ಮತ್ತು ಬ್ಲ್ಯಾಕ್ ಆಗಿದೆ. ತುಂಬ ಜನ ರಿವ್ಯೂ ಕೊಟ್ಟಿದ್ದರು. ಏನು ಅಂತಂದರೆ ಪಿಕ್ಕಲ್ಲಿ ತೋರಿಸ್ಬೇಕಾದ್ರೆ ಡಾರ್ಕಾಗಿ ಕಾಣಿಸುತ್ತೆ ರೆಡ್ಡು, ಆಮೇಲೆ ಡಾರ್ಕ್ ಬ್ಲ್ಯಾಕ್ ಕಾಣಿಸುತ್ತೆ. ಸೊ ತರಿಸಿದಾಗ ಪಿಂಕು ವಿತ್ ಬ್ಲ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ಸಿಮೆಂಟ್ ಕಲರ್ ಬರುತ್ತೆ, ಲೈಟಾಗಿ. ಅದೇ ಸಿಮೆಂಟ್ ಕಲರ್, ಅದ್ರ ರಿಲೇಟೆಡ್ ಬ್ಲ್ಯಾಕೇ ಇದು. ನೋಡ್ತಾ ಸಿಮೆಂಟ್ ಕಲರೇ, ಬಟ್ ನೋಡಿದ ತಕ್ಷಣ ನಮಗೆ ಅನ್ಸೋದು ಬ್ಲ್ಯಾಕ್ ಥರ ಫೀಲ್ ಆಗುತ್ತೆ. ಸೊ ಕಾಂಟ್ರಾಸ್ಟ್ ಕಲರ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಒಂದು ಪ್ರಾಡಕ್ಟ್ ನಂಗೆ ಇಷ್ಟ ಆಯಿತು. ಬಟ್ ಡಿಸೈನ್ ಕೂಡ ಅಷ್ಟೇ, ಇಲ್ಲಿ ಪ್ಲೈನ್ ಕೊಡೋದು ಬೇಡ ಅಂತೇಳಿ ಲೈಟಾಗಿ ಸುಮ್ಮನೆ ಒಂದು ಡಿಸೈನ್ ಕೊಟ್ಟಿದ್ದಾರೆ ಜಸ್ಟ್. ಹೌದು. ಮತ್ತೆ ಲೇಸ್ ಇದೆ, ಗ್ರಿಪ್ ಇರುತ್ತೆ, ವಾಷಬಲ್ ಇದೆ, ಲೈಟಾಗಿ ಹೈಟ್ ಇದೆ. ಆದರೆ ಕೆಲವೊಂದು ಏನಾಗುತ್ತೆ ಅಂದರೆ ಫುಲ್ಲು ಫ್ಲ್ಯಾಟ್ ಬರುತ್ತಲ್ವ, ಲೈಟಾಗಿ ಅಂದರೆ ಜಸ್ಟ್ ನೋಡಿ ಸ್ಪೋರ್ಟ್ಸ್ ಅಂತ ಕೊಟ್ಬಿಟ್ಟಿದಾರಲ್ಲ, ನೋಡಿ ಇಷ್ಟು ಮಾತ್ರ ಹೈಟ್ ಇದೆ. ಹೌದು. ಮತ್ತು ಇದನ್ನು ನೀವು ಏನು ಡ್ಯಾನ್ಸ್ ಮಾಡಬೇಕಾದ್ರೆ ಡ್ಯಾನ್ಸ್ ಕ್ಲಾಸಲ್ಲಿ ಇದೊಂದು ವೇರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ವಾಕಿಂಗ್ ಹೋಗ್ತಾ ಯೂಸ್ ಮಾಡ್ಬೋದು, ಜಿಮ್ಮಿಗೆ ಹೋಗ್ತಾ ಯೂಸ್ ಮಾಡ್ಬೋದು, ಏರೋಬಿಕ್ ಕ್ಲಾಸಲ್ಲಿ ಯೂಸ್ ಮಾಡ್ಬೋದು. ಸೊ ಇದನ್ನು ಮತ್ತೆ ಏನು ಅಂದರೆ ಕ್ಯಾಶುವಲ್ ಆಗಿ ಯೂಸ್ ಮಾಡ್ಬೋದು. ಇದು ಇಷ್ಟು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನು ಅಂದರೆ ನೀವು ಜೀನ್ಸ್ಗೆ ವೇರ್ ಮಾಡ್ಬೋದು, ಸ್ಕರ್ಟಿಗೂ. ಈಗಂತೂ ಟ್ರೆಂಡ್ ಏನಪ್ಪ ಅಂದರೆ ಸ್ಕರ್ಟಿಗೆಲ್ಲ ವೇರ್ ಮಾಡ್ತಾರೆ, ಕಂಫರ್ಟ್ ಇರುತ್ತೆ ಅಂತ. ಸೊ ನಾನು ಕೂಡ ಸ್ಕರ್ಟಿಗೆ ವೇರ್ ಮಾಡ್ತೀನಿ. ಯಾಕೆ ಅಂತಂದರೆ ನನ್ನ ಹತ್ರ ಸ್ಲಿಪ್ಪರ್ಸ್ ಇರೋದಕ್ಕಿಂತ ಜಾಸ್ತಿ ಶೂಗಳೇ ಜಾಸ್ತಿ ಇದೆ. ಎಷ್ಟಿದೆ ಅಂತಂದರೆ ಒಂದು 7-8 ಶೂ ಬರೀ ನಾನು ಕ್ಯಾಶುವಲ್ ಆಗಿ ಹಾಕಲಿಕ್ಕೆ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಗಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಸ್ಟಿಚಿಂಗ ಗಮ್ ಐ ಥಿಂಕ್ ಇಲ್ಲಿ ಗಮ್ ಇದೆ, ಸ್ಟಿಚಿಂಗ್ ಮಾಮೂಲಿ ಇದ್ದೇ ಇರುತ್ತಲ್ಲ. ಚೆನ್ನಾಗಿದೆ ಮತ್ತೆ ಸ್ಮೂತ್ ಆಗಿದೆ, ನಂಗೆ ಇಷ್ಟ ಆಯಿತು. ಬಟ್ಟೆ ಮಾತ್ರ ತುಂಬ ಸ್ಮೂತ್ ಇದೆ, ಇರಿಟೇಷನ್ ಆಗಲ್ಲ. ಸೊ
ಇಷ್ಟ ಆಗಿದೆ ನನಗೆ. ಇದು ಹೌದು, ಸೈಜ್ ಏನು ಅಂತ ಹೇಳಲೇ ಇಲ್ಲ. ಇದು ಸೈಜ್ ಬಂದ್ಬಿಟ್ಟು 8 ನಂಬರು, ಅಂದರೆ ನಾವು ಚೂಸ್ ಮಾಡಬೇಕಾದ್ರೆ 8 ನಂಬರು, ಅಂದರೆ 27.5 ಅದು ಲೆಂತ್ ಬಂದ್ಬಿಟ್ಟು. ಮತ್ತೆ ಬಿಡ್ತೆಲ್ಲ ಇದೆ. ನಾನು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇದು 8 ಇಂದ 8, 7, 6 6, 7, 8 6, 7, 8 ಅಲ್ಲ. ಈಗ ಎಷ್ಟರಿಂದ ಸೈಜ್ ಸ್ಟಾರ್ಟ್ ಆಗಿದೆ ಗೊತ್ತಾ ಅದರಲ್ಲಿ? 5, 6, 7, 8. ಕರೆಕ್ಟು. 5, 6, 7, 8ರಿಂದ ಸೈಜ್ ಸ್ಟಾರ್ಟ್ ಆಗಿದೆ. ನೀನೇನು ಉಲ್ಟಾ ಹೋಗ್ತಾ ಇದೆಯಾ? ನಿಮ್ಮ ಸೈಜ್ನ ನೀವು ಚೆಕ್ ಮಾಡಿಕೊಂಡು ನೀವು ಆರ್ಡರ್ ಮಾಡ್ಬೋದು. ಮತ್ತು ಇದು 8 ಅಂತ ಹೇಳಿದೆ. 8 ಅಂದರೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ 41. ಯಾವಾಗಲೂ ನೀವು ಆರ್ಡರ್ ಮಾಡಬೇಕಾದ್ರೆ 41, 40 ಇದೆ ಅಂತ ಹೇಳಿ ಮಾತ್ರ ಯಾವುದೇ ಕಾರಣಕ್ಕೂ ಆರ್ಡರ್ ಮಾಡಬಾರ್ದು. ನೀವು ಯಾವಾಗ ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಫುಡ್ ಸೈಜ್ ಏನಿದೆಯೋ ಅದನ್ನು ಒಂದ್ಸಲಿ ಮೆಜರ್ಮೆಂಟ್ನ ನಿಮ್ಮದು ಸ್ಟಿಚಿಂಗಲ್ಲಿ, ಅಂದರೆ ಸ್ಟಿಚಿಂಗ್ ಮಾಡೋರ ಮನೇಲಿ ಇರುತ್ತೆ ಮೆಜರ್ಮೆಂಟ್ ಟೇಪು. ಆ ಟೇಪ್ ಇಲ್ಲ ಅಂದ್ರೂ ಆಚೆ ಸೈಡ್ ತೊಗೊಂಡ್ರೆ ಒಂದು 30 ರೂಪೀಸ್ ಏನೋ ಆಗುತ್ತೆ ಅಷ್ಟೇ. ಟೇಪ್ನ ತೊಗೊಂಡು ನೀವು ಮೆಜರ್ಮೆಂಟ್ ಇಟ್ಕೊಂಡು ಬೇಕಾದ್ರೂ ನೀವು ನೋಡ್ಬೋದು. ಇಲ್ಲ ನಿಮ್ದು ಯಾವುದಾದ್ರೂ ಹಳೆ ಶೂ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮೆಜರ್ಮೆಂಟ್ ಅಂತೇಳಿ. ಅದನ್ನು ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಮತ್ತು ಇನ್ನೊಂದೇನು ಅಂದರೆ ಇದರ ಪ್ರೈಸ್ ಹೇಳ್ತೀನಿ. 270 ರೂಪೀಸ್, 270 ರೂಪಾಯಿಗೆ, 270, 270 ರೂಪೀಸ್ಗೆ ಈ ಪ್ರಾಡಕ್ಟ್ನ ನಾನು ಬೈ ಮಾಡಿರೋದು ಮೀಶೋದಲ್ಲಿ. ಸೊ ಇದು ಆಫರ್ ಇತ್ತು. ಆಫರ್ ಇದ್ದಾಗ ಏನೋ ಗೊತ್ತಿಲ್ಲ, ನಾನು ಏನು ಐಟಮ್ ತೊಗೊಬೇಕಾದ್ರೂ ಆಫರ್ ಇರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ನನಗೆ ಇದು 270 ಸಿಕ್ತು. ನೀವೇನಾದರೂ ಆಚೆ ಸೈಡ್ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಇದೇ ಪ್ರಾಡಕ್ಟೇ ನಿಮಗೆ 5 to 600 ಇದೆ. ಸೊ ನೀವು ಮೀಶೋದಲ್ಲಿ ಬೈ ಮಾಡಿದರೆ ನಿಮಗೆ ಕಮ್ಮಿಗೆ ಸಿಗುತ್ತೆ. ಇನ್ನೊಂದು ಗಿಫ್ಟ್ ಕೊಟ್ಬಿಟ್ಟಿದ್ದಾರಲ್ಲ ಮೀಶೋದವರು, ಮನೆಗೆ ಕಸ ಇರಲಿ ಅಂತ. ಇದು ಜಸ್ಟ್ ತಮಾಷೆಗೆ ಅಷ್ಟೇ. ಸೊ ಮತ್ತೊಂದು ಏನಪ್ಪ ಅಂತಂದರೆ ಆಫರಲ್ಲಿ ಸಿಗುತ್ತೆ. ನೀವು ಸರ್ಚ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಶೂ ಇಷ್ಟ ಆದರೆ ನಿಮಗೆ ಖಂಡಿತವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆಕ್ಚುಲಿ ಇನ್ನೊಂದು ಅಕಸ್ಮಾತ್ ಲೇಸ್ ಬೇಡ ಅನ್ನೋರು, ಲಾಸ್ಟ್ ಟೈಮ್ ನೀವು ಒಂದು ಶೂ ತಂದಿದ್ದೀಯಲ್ಲ, ನಾನು ಶೂ ತಗೊಂಡಿದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಕೆಲವರು ಲೈಕ್ ಮಾಡೋಲ್ಲ ಶೂ. ಇದು ವಿತ್ ಲೇಸ್ ತೊಗೊಂಡಿದ್ದೀನಿ, ವಿತೌಟ್ ಲೇಸು ಇದೆ. ಬಿಫೋರ್ ಒಂದು ಶೂ ತೊಗೊಂಡೆ, ಅದರಲ್ಲಿ ವಿತೌಟ್ ಲೇಸ್ ಇದೆ. ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೊಬೋದು. ಸೊ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ಕೂಡಲೇ ಏನಾಗುತ್ತೆ ಅಂದರೆ ನೋಟಿಫಿಕೇಷನ್ನಲ್ಲಿ ನನ್ನ ಒಂದು ವಿಡಿಯೋದ ಒಂದು ಲಿಂಕ್ ಏನಿರುತ್ತೋ ಬರುತ್ತೆ. ಸೊ ನೀವು ಈಸಿಯಾಗಿ ನೋಡ್ಬೋದು ಅಂತ ಹೇಳ್ತೀನಿ. ಇಷ್ಟೋ ತನಕ ಈ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.